ನಿನಗಾಗಿ ಭಾಗ 169. ಅವನು ತುಂಬ ತುಂಟತನದಿಂದ ಅವಳ ಕಡೆ ನೋಡುತ್ತಿರುತ್ತಾನೆ. ಆಗ ಅವಳಿಗೆ ಇನ್ನೂ ಭಯವಾಗುತ್ತದೆ. ನಾನು ಪ್ರೆಗ್ನೆಂಟ್, ಇವನೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಕಷ್ಟ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಒಂದು ಮಗುವಿನ ರೀತಿ ಆಡುತ್ತಾನೆ. ಇವನಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ನಾನು ಹೆಂಡತಿ, ನನ್ನ ಹೊಟ್ಟೆಯಲ್ಲಿ ಇರುವುದು ಇವನ ಮಗು, ಸ್ವಲ್ಪ ಕೇರಿಂದ ನೋಡಿಕೊಳ್ಳಬೇಕು ಅನ್ನುವ ಸ್ವಭಾವ ಸ್ವಲ್ಪ ಕೂಡ ಇಲ್ಲ. ಯಾವಾಗಲೂ ಕಚ್ಚಿಕೊಂಡೇ ಇರಬೇಕು ಅಂತ ಆಡುತ್ತಾನೆ. ಮನಸ್ಸಿನಲ್ಲಿ ಚೆನ್ನಾಗಿ ಬೈದುಕೊಳ್ಳುತ್ತಾಳೆ. ಕ್ರಮೇಣ ಅವಳಿಗೂ ಅನಿಸಿತು, ನನಗೂ ಕೂಡ ಅವನಿಂದ ದೂರ ಹೋಗಲು ಸಾಧ್ಯವಿಲ್ಲ. ಕ್ರಮೇಣ ಅದು ರೊಮ್ಯಾನ್ಸ್ ಆಗುತ್ತದೆ. ಇದರಲ್ಲಿ ಅವನ ತಪ್ಪು ಇಲ್ಲ. ಅವನನ್ನು ನಾನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿದ್ದರೆ, ಅವನಿಗೆ ಅರ್ಥವಾಗುವಂತೆ ವಿವರಿಸಿದರೆ ಸರಿ ಹೋಗುತ್ತದೆ. ಅವನನ್ನು ಜಾಸ್ತಿ ಅವಾಯ್ಡ್ ಮಾಡಿದರೆ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತದೆ. ಈಗ ಬಿಗಿನಿಂಗ್ ಅಷ್ಟೇ. 9 ತಿಂಗಳಾಗಬೇಕು, ಮಗು ಆಗಬೇಕು, ನಂತರ ನನ್ನ ಬಾಣಂತನ. ಆಗ ಅವಳಿಗೆ ಭಯವಾಗಿ ಅಲ್ಲಿಯವರೆಗೂ ವಿಕ್ರಮ್ ಕಷ್ಟ ಕೊಟ್ಟರೆ ಅಂತ ಯೋಚಿಸುತ್ತಿದ್ದಳು. ಆದರೆ ಅಷ್ಟರಲ್ಲಿ ಅವಳ ಬಾಯಿಗೆ ಸ್ವೀಟ್ ಬಂತು. ಅದೇನು ಅಂತ ಅವಳು ವಾಸ್ತವಕ್ಕೆ ಬಂದು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಸ್ವೀಟ್ ಬಾಯಲ್ಲಿ ಇತ್ತು. ತುಂಬ ಘಮಘಮ ಅಂತ ಅನಿಸುತ್ತಿದೆ. ತುಂಬ ಖುಷಿಯಾಯಿತು. ಇವಳಿಗೆ ಅದರ ಫ್ಲೇವರ್ ಇಷ್ಟವಾಯಿತು. ಅವನ ಕಡೆ ಕಣ್ಣುಗಳನ್ನು ತುಂಬ ದೊಡ್ಡದಾಗಿ ಮಾಡಿಕೊಂಡು ಒಂದು ದೊಡ್ಡದಾದ ಸ್ಮೈಲಿಂದ ನೋಡಿದಳು. ತುಂಬ ಚೆನ್ನಾಗಿದೆ ಕೇಸರಿ ಬಾತ್. ಯಾರು ಮಾಡಿದ್ದು? ನನಗೆ ಪ್ರತಿದಿನ ಇದನ್ನೇ ಮಾಡಿಕೊಡಲು ಹೇಳಿ ಅಂತ ಅಲ್ಲಿ ಇದ್ದ ಪಾತ್ರೆಯನ್ನು ಹುಡುಕುತ್ತಿದ್ದಾಳೆ. ಏಕೆಂದರೆ ಅವಳಿಗೆ ಇನ್ನೂ ಜಾಸ್ತಿ ಕೇಸರಿ ಬಾತ್ ಬೇಕಂತೆ. ನನಗೆ ಇದು ತುಂಬ ಇಷ್ಟ, ತುಂಬ ಕ್ರೇವಿಯಾಗುತ್ತಿದೆ. ನಾನೇ ಕೇಳೋಣ ಅಂತ ಅಂದುಕೊಂಡಿದ್ದೆ. ಅಷ್ಟರಲ್ಲಿ ಅಜ್ಜಿ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದಾಗ ಇವನಿಗೆ ಕೋಪ ಬರುತ್ತದೆ. ಅಜ್ಜಿ ಮಾಡಿಲ್ಲ, ನಾನು ಮಾಡಿದ್ದು ಅಂತ ಹೇಳುತ್ತಾನೆ. ಆಗ ಅವಳು ಏನೋ ಮಾತನಾಡಲು ಬಾಯಿ ತೆಗೆದರೆ ಅವಳಿಗೆ ಮಾತನಾಡಲು ಅವಕಾಶ ಮಾಡಿಕೊಡದೆ ಪದೇ ಪದೇ ಅವಳಿಗೆ ತಿನ್ನಿಸುತ್ತಿರುತ್ತಾನೆ ತನ್ನ ಕೈಯಾರ. ಅವಳು ಪ್ರತಿ ತುತ್ತು ತಿಂದಾಗಲೂ ಇವನಿಗೆ ಒಂದು ಸಮಾಧಾನ ಆಗುತ್ತಿರುತ್ತದೆ. ಅವಳು ಪುನಃ ಪ್ರಶ್ನೆ ಮಾಡಲು ಬಾಯಿ ತೆಗೆಯುತ್ತಾಳೆ. ಅವನು ಪ್ರಶ್ನೆ ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ. ಸುಮ್ಮನೆ ತಿನ್ನು, ಆನಂತರ ಎಲ್ಲ ಹೇಳುತ್ತೇನೆ. ಇದು ತಣ್ಣಗಾಗಿ ಬಿಡುತ್ತದೆ. ಆಗಲೇ ಸ್ವಲ್ಪ ತಣ್ಣಗಾಗಿ ಬಿಟ್ಟಿದೆ ಅಂತ ಅವನು ಹೇಳುತ್ತಾನೆ. ನಾನು ಮಾಡಿದಾಗ ತುಂಬ ಚೆನ್ನಾಗಿತ್ತು. ಆಗ ಅವಳಿಗೆ ಇನ್ನೂ ಕೋಪ ಬರುತ್ತದೆ. ನಿಮಗೆ ಸ್ಟವ್ ಹಚ್ಚಲು ಬರುವುದಿಲ್ಲ, ನೀವು ಹೇಗೆ ಮಾಡುತ್ತೀರಾ? ಸುಮ್ಮನೆ ಸುಳ್ಳು ಹೇಳಬಾರದು. ನನಗೆ ಸುಳ್ಳು ಹೇಳುವವರನ್ನು ಕಂಡರೆ ಆಗುವುದಿಲ್ಲ. ಸತ್ಯವಾದ ಮಾತುಗಳನ್ನು ಆಡಬೇಕು ಅಂತ ಅವಳು ಹೇಳಿದಾಗ ಅವನು, ಅಯ್ಯೋ ಚಿನ್ನ, ನಾನೇ ನನ್ನ ಕೈಯಾರ ಮಾಡಿದ್ದು, ಕಾಂಚನ ಅಜ್ಜಿಯ ಸಹಾಯವನ್ನು ತೆಗೆದುಕೊಂಡು. ನಿನಗೆ ಗೊತ್ತಲ್ಲವೇ ನನಗೆ ಮಾಡಲು ಬರುವುದಿಲ್ಲ ಅಂತ. ಆದರೂ ಕೂಡ ನಾನು ಅಜ್ಜಿಯ ಸಹಾಯ ತೆಗೆದುಕೊಂಡು ನೀನು ಹೇಳುವುದಕ್ಕಿಂತ ಮುಂಚೆ ಮಾಡಿದೆ. ನಿನಗೆ ಏನಾದರೂ ತಿನ್ನಲು ಮಾಡಿಕೊಡಬೇಕು ಅಂತ ಅನಿಸಿತು. ತುಂಬ ಡಿಫ್ರೆಂಟ್ ಆಗಿರುವ ಅಡುಗೆಗಳನ್ನು ನೋಡಿದೆ. ಆದರೆ ಅದೆಲ್ಲ ಮಾಡಲು ತುಂಬ ಕಷ್ಟ ಅಂತ ಅನಿಸುತ್ತಿತ್ತು. ಅದಕ್ಕಾಗಿ ನಿನಗೆ ಇಷ್ಟ ಅಂತ ಇದನ್ನು ಮಾಡಿದ್ದು. ಅವನನ್ನು ಒಂದು ಬಾರಿ ನೋಡಿದಳು. ಅವನು ತುಂಬ ಪರದಾಡುತ್ತಿದ್ದ. ಇವಳನ್ನು ನಂಬಿಸಲು ಅವನ ಕಣ್ಣಿನಲ್ಲಿ ಸತ್ಯ ಇತ್ತು. ಅದನ್ನು ನೋಡಿ ಅವಳು ಅವನನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವನು ತಬ್ಬಿಕೊಳ್ಳಬೇಕು ಅಂತ ಆಸೆ ಆಗುತ್ತಿದ್ದರೂ ಅವನ ಕೈಯಲ್ಲಿ ಇರುವ ಕೇಸರಿ ಬಾತ್ ತುಂಬ ಕಷ್ಟ ಕೊಡುತ್ತದೆ. ನನಗೆ ಇಷ್ಟೊಂದು ಕಷ್ಟ ಹೇಗೆ ಕೊಡುತ್ತಿದ್ದೀಯಾ? ಆಗ ಅವಳು ತುಂಬ ಕೋಪದಿಂದ ಅವನನ್ನು ನೋಡುತ್ತಾಳೆ. ನಾನು ನಿನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತೇನೆ, ಏಕೆಂದರೆ ಆಲ್ರೆಡಿ ಕೇಸರಿ ಬಾತ್ ಖಾಲಿ ಆಗಿರುತ್ತದೆ. ಇನ್ನು ಇಲ್ಲಿ ಕುಳಿತುಕೊಂಡು ಏನು ಮಾಡುವುದು ಇಲ್ಲ ಅಂತ ಅವಳು ರೂಮಿಗೆ ಹೋದಳು. ಇತ್ತೀಚೆಗೆ ವಿಕ್ರಮ್ ಜಾಸ್ತಿ ಅವಳ ಹಿಂದೆ ಬರುವುದರಿಂದ ಅವಳಿಗೆ ಒಂದು ರೀತಿ ಹಿಂಸೆ ಆಗುತ್ತಿರುತ್ತದೆ. ಯಾವುದೇ ಆಗಲಿ, ಅತಿಯಾದರೆ ಜಾಸ್ತಿ ಅದೇ ರೀತಿ ಅವನ ಪ್ರೀತಿ ಅಂತ ಅನಿಸುತ್ತದೆ. ಇವಳಿಗೆ ಇವಳ ಕೆಲಸ ಮಾಡಿಕೊಳ್ಳಲು ಕೂಡ ಸಮಯ ಸಿಗುತ್ತಿಲ್ಲ. ದೇವರ ಪ್ರಾರ್ಥನೆ ಮಾಡಲು ಕೂಡ ಸಮಯ ಸಿಗುವುದಿಲ್ಲ. ಇವನು ಕೂಡ ಅವಳ ಜೊತೆಯಲ್ಲಿ ಇರುತ್ತಾನೆ. ಅವಳನ್ನು ಒಂದೇ ಒಂದು ನಿಮಿಷ ಕೂಡ ಒಬ್ಬಂಟಿಯಾಗಿ ಬಿಡುವುದಿಲ್ಲ. ಪುಣ್ಯಕ್ಕೆ ವಾಶ್ರೂಮ್ಗೆ ಬಿಡುತ್ತಾನೆ. ಅದು ಅವಳ ಅದೃಷ್ಟ. ಸ್ನಾನ ಮಾಡಲು ಹೋದ ಗಿರಿ ಸ್ನಾನ ಮಾಡದೆ ಅವನು ಅವರ ಅಮ್ಮ ಮತ್ತು ತನ್ನ
ಮತ್ತು ತನ್ನ ಪರಿವಾರದ ಬಾಲ್ಯದ ಫೋಟೋ ಒಂದು ಇರುತ್ತದೆ. ಅದನ್ನು ಹುಡುಕುತ್ತಿರುತ್ತಾನೆ. ಎಷ್ಟು ಹೊತ್ತಾದರೂ ಕೂಡ ಅದು ಸಿಗುವುದಿಲ್ಲ. ಇತ್ತೀಚೆಗೆ ಅವನು ರೂಮಿನಲ್ಲಿ ಅದನ್ನು ನೋಡಿದ. ಅದನ್ನೆಲ್ಲ ನೋಡಿದರೆ ಅವನಿಗೆ ದುಃಖವಾಗುತ್ತದೆ ಅಂತ ಇಗ್ನೋರ್ ಮಾಡಿದ್ದ. ಅವನಿಗೆ ತುಂಬ ನೋವಾಗುತ್ತದೆ. ತನ್ನ ತಾಯಿ ಅಪ್ಪ ತನ್ನ ಜೊತೆಯಲ್ಲಿ ಹುಟ್ಟಿದವರನ್ನು ನೆನೆಸಿಕೊಂಡು ಎಲ್ಲರೂ ಇದ್ದಿದ್ದರೆ ಇಂದು ಸುಖಿ ಸಂಸಾರ ಆಗುತ್ತಿತ್ತು ನಮ್ಮದು. ಅದನ್ನು ಬಿಟ್ಟು ಅವರೆಲ್ಲ ನನ್ನನ್ನು ಬಿಟ್ಟು ಬಹಳ ಬೇಗ ಹೊರಟು ಹೋದರು. ಕಾಣದ ಲೋಕಕ್ಕೆ ಅಂತ ಇವನು ಅಳುತ್ತಿದ್ದಾನೆ. ಎಷ್ಟು ಹುಡುಕಿದರೂ ಕೂಡ ಅವನಿಗೆ ಸಿಗುತ್ತಿಲ್ಲ. ಈ ಹುಡುಕಾಟದ ಮಧ್ಯೆ ಅವನು ಟಿಫನ್, ಊಟ ಎಲ್ಲವನ್ನು ಮರೆತಿದ್ದಾನೆ. ಒಂದು ಕಾಲ್ ಬಂತು. ಮೀಟಿಂಗ್ ಇದೆ, ಕಾನ್ಫರೆನ್ಸ್ ವಿಡಿಯೋ ಕಾಲಲ್ಲಿ ಅಂತ ಅವನು ಅದಕ್ಕೆ ಜಾಯ್ನ್ ಆದ. ಹೊರಗೆ ಹೋಗುವ ಮಾತೇ ಇಲ್ಲ. ಅಷ್ಟೊಂದು ಕೆಲಸದ ಬಿಸಿ ಇದೆ. ಆಫೀಸ್ನ ಎಲ್ಲ ಜವಾಬ್ದಾರಿ ಇವರ ಕೈಯಲ್ಲೇ ಸದ್ಯಕ್ಕೆ ಇರುವುದು. ವಿಕ್ರಮ್ ಮಾಡುವ ಕೆಲಸ ಈಗ ಇವನು ಮಾಡುತ್ತಿದ್ದಾನೆ. ಈಗ ಗಿರಿಗೆ ತನ್ನ ಎಮೋಷನನ್ನು ತಾನು ತುಂಬ ಕಂಟ್ರೋಲ್ ಇಟ್ಟುಕೊಳ್ಳಬೇಕು. ಅವನು ಯಾವುದೇ ಕಾರಣಕ್ಕೂ ಈ ವಿಷಯಗಳ ಬಗ್ಗೆ ಯೋಚನೆ ಮಾಡುವ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾನೆ. ತನ್ನ ಮನೆ, ತನ್ನ ತಾಯಿ, ತನ್ನ ಜೊತೆಯಲ್ಲಿ ಹುಟ್ಟಿದವರು, ಆ ವಿಷಯದ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಂಡರೆ ಇತ್ತ ಬಿಸ್ನೆಸ್ಸನ್ನು ಯಾರು ಸಂಭಾಳಿಸುತ್ತಾರೆ? ನಾನು ವಿಕ್ರಮ್ಗೆ ಮಾಡಬಹುದಾದ ಸಹಾಯ ಇದೊಂದೇ. ಅವನ ಋಣವನ್ನು ತೀರಿಸಲು ಅಂತ ಅವನು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಏನೂ ಆಗದೇ ಇರುವವನ ರೀತಿ ಲ್ಯಾಪ್ಟಾಪ್ ಮುಂದೆ ಕೂರುತ್ತಾನೆ. ಪ್ರಪಂಚದಲ್ಲಿ ಇವನೊಬ್ಬನೇ ಅನಿಸುತ್ತದೆ ಇಷ್ಟೊಂದು ಒಳ್ಳೆಯ ಮನುಷ್ಯ. ತಾನು ತೆಗೆದುಕೊಂಡ ಸಹಾಯಕ್ಕಾಗಿ ಇಷ್ಟೊಂದು ಋಣಿಯಾಗಿ ತನ್ನ ಯಜಮಾನನಿಗೆ ಇದ್ದಾನೆ. ದೇವರು ಇವನಿಗೆ ಇಂದಲ್ಲ ನಾಳೆ ಒಳ್ಳೆಯದು ಮಾಡೇ ಮಾಡುತ್ತಾನೆ. ಇವನ ಕಷ್ಟದ ಸಮಯ ಮುಗಿದ ಮೇಲೆ, ಅಥವಾ ಎಲ್ಲರೂ ಹೇಳುವ ರೀತಿ ಇವನ ಕರ್ಮದ ಸಮಯ ಮುಗಿದ ಮೇಲೆ. ಏಕೆಂದರೆ ಗಿರಿ ಅಂದರೆ ನಂಬಿಕೆ, ಗಿರಿ ಅಂದರೆ ಒಳ್ಳೆಯತನ, ಗಿರಿ ಅಂದರೆ ಸಂಸ್ಕಾರವಂತ, ಗಿರಿ ಅಂದರೆ ಪ್ರೀತಿ. ವಿಕ್ರಮ್ನ ಬದುಕು ಕೂಡ ಗಿರಿಯ ಮೇಲೆ ಅವಲಂಬಿತವಾಗಿರುವುದು. ಏಕೆಂದರೆ ಇವನಿಗೆ ಕಷ್ಟವಾದಾಗ ಅವನು ತುಂಬ ಸಹಾಯ ಮಾಡಿದ್ದಾನೆ. ಈ ಸಹಾಯ ಮ್ಯೂಚುವಲ್ ಆದರೂ ಕೂಡ ಗಿರಿ ಜಾಸ್ತಿ ಫೀಲ್ ಆಗುವುದು. ಅವನು ತುಂಬ ಎಮೋಷ್ನಲ್. ಅತ್ತ ಅವನು ಆ ರೀತಿಯಾದರೆ ಇತ್ತ ದಮಯಂತಿ ವಿಕ್ರಮ್ ಎಲ್ಲಿ ಬಂದು ಬಿಡುತ್ತಾನೆ ಅಂತ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದ್ದಾಳೆ. ಅವನು ದಮಯಂತಿಗೆ ತಿನ್ನಿಸಿದ್ದ ಕೇಸರಿ ಬಾತ್ನ ಬೌಲಲ್ಲಿ ಇನ್ನೂ ಸ್ವಲ್ಪ ಕೇಸರಿ ಬಾತ್ ಇತ್ತು. ಅಂದರೆ 1-2 ಸ್ಪೂನ್ ಅದನ್ನು ತಿಂದ. ಅವಳಿಗೆ ತಿನ್ನಿಸಿದ ಕೈಯಲ್ಲೇ. ಇದರಿಂದ ಇವನಿಗೆ ತುಂಬ ಖುಷಿಯಾಯಿತು. ಕೇಸರಿ ಬಾತ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ವೀಟ್ ಇದೆ, ಸಕ್ಕರೆ ರೀತಿ ಅಂತ ತನ್ನನ್ನು ತಾನು ಹೊಗಳಿಕೊಂಡ. ನಂತರ ಅರ್ಥವಾಯಿತು ಕಾಂಚನ ಅಜ್ಜಿ ಮಾಡಿದ್ದು, ನಾನು ಏನು ಮಾಡಿದೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಅವಳು ತಿಂದು ಬಿಟ್ಟಿದ್ದಕ್ಕೆ ಇದು ಇಷ್ಟೊಂದು ಸ್ವೀಟ್ ಇರುವುದು. ಇಲ್ಲವಾದರೆ ಪ್ರಪಂಚದ ಯಾವುದೇ ಸ್ವೀಟ್ ಕೂಡ ಇಷ್ಟೊಂದು ಚೆನ್ನಾಗಿರಲು ಸಾಧ್ಯವೇ ಇಲ್ಲ ಅಂತ ಅವನು ಯೋಚನೆ ಮಾಡಲು ಆರಂಭಿಸಿದ. ಅವಳು ತನ್ನ ಪ್ರಾಣ, ತನ್ನ ದೈವ, ತನ್ನ ಪಾಲಿನ ದೇವತೆ, ಅವಳೇ ಎಲ್ಲ ಅಂತ ಯೋಚಿಸುತ್ತಾನೆ. ಆ ಗುಂಗಲ್ಲೇ ಅವನು ಡೈನಿಂಗ್ ಟೇಬಲ್ ಮೇಲಿದ್ದ ಪಾತ್ರೆಯನ್ನೆಲ್ಲ ಕಿಚನ್ನಲ್ಲಿ ತಂದು ಸೆಟಲ್ ಮಾಡಿದ. ಇವೆಲ್ಲ ಹೊಸದಾದರೂ ಕೂಡ ಕೆಲಸ ಅವನಿಗೆ ತುಂಬ ಇಷ್ಟ. ಅವಳು ತಿಂದಿದ್ದ ತಟ್ಟೆಯನ್ನು ತನ್ನ ಕೈಯಾರೆ ತೊಳೆದು ಅದಕ್ಕೆ ಮುತ್ತು ಕೊಟ್ಟ. ಅವಳು ತಿಂದ ತಟ್ಟೆಯಲ್ಲೇ ಅಷ್ಟೊಂದು ಪ್ರೀತಿಸುತ್ತಾನೆ. ಇನ್ನು ಅವಳನ್ನು ಎಷ್ಟು ಪ್ರೀತಿಸುವುದಿಲ್ಲ. ಅವನು ಅವಳನ್ನು ದೇವತೆಯ ರೀತಿ ನೋಡಿಕೊಳ್ಳುತ್ತಾನೆ. ಅವಳು ತುಂಬ ಅದೃಷ್ಟವಂತಳು. ಅವಳು ನಡೆದಾಡುವ ಜಾಗವನ್ನು ಕೂಡ ಅವನು ಮುದ್ದಿಸುತ್ತಾನೆ. ಅಷ್ಟೊಂದು ಪ್ರೀತಿ. ಅವಳು ಇದ್ದರೆ ಅವನಿಗೆ ಪ್ರಪಂಚವೇ ಬೇಡ. ಅವಳಿದ್ದರೆ ಸಾಕು. ಇಡೀ ಪ್ರಪಂಚವೇ ಸುಟ್ಟು ಹೋದರೂ ಪರವಾಗಿಲ್ಲ, ಅವಳೊಬ್ಬಳಿದ್ದರೆ ಸಾಕು. ಅವನು ತುಂಬ ಪ್ರೀತಿಯಿಂದ ಇದ್ದಾನೆ. ಅವಳ ಜೊತೆ ಪ್ರತಿ ಕ್ಷಣ ಅವಳದೇ ಗುಂಗು, ಯಾವಾಗಲೂ ಅವಳದೇ ಯೋಚನೆಯಲ್ಲಿ ಇರುತ್ತಾನೆ. ಇಷ್ಟೊಂದು ಪ್ರೀತಿಯನ್ನು ಪ್ರತಿ ಹೆಣ್ಣು ಮಕ್ಕಳು ಕೂಡ ಇಷ್ಟಪಡುತ್ತಾರೆ. ಆದರೆ ಅದೃಷ್ಟವಂತರಿಗೆ ಮಾತ್ರ ಈ ರೀತಿಯ ಬದುಕು ಸಿಗುವುದು. ಇವಳು ತುಂಬ ಅದೃಷ್ಟ ಮಾಡಿದ್ದಾಳೆ. ಆದರೆ ಈ ಅದೃಷ್ಟವೇ ಅವಳಿಗೆ ಜಾಸ್ತಿ ಅನಿಸಿ ಉಸಿರು ಕಟ್ಟಿಸುತ್ತಿದೆ. ಇಲ್ಲದೇ ಇರಬೇಕಾದಾಗ ಬೇಕು ಅಂತ ಅನಿಸುತ್ತದೆ, ಸಿಕ್ಕಾಗ ಏಕೆ ಸಿಕ್ಕಿತು ಅಂತ ಅನಿಸುತ್ತದೆ. ಅದೇ ಬದುಕು ಅಲ್ಲವೇ? ಇತ್ತ ದಮಯಂತಿಯ ಚಿಕ್ಕಮ್ಮ ತೀರಾ ಹುಷಾರಿಲ್ಲದೆ ಇರುವ ಅವಳ ರೀತಿ ಮಲಗಿದ್ದಾಳೆ.
ಆಸ್ಪತ್ರೆಯಲ್ಲಿ ನಿಜವಾಗಲೂ ಅವಳು ಚೆನ್ನಾಗಿದ್ದಾಳೆ, ಆದರೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು. ಇವಳು ನಿಜವಾಗಲೂ ಹುಷಾರಿಲ್ಲ, ತುಂಬ ಆರೋಗ್ಯದ ಸಮಸ್ಯೆ ಇದೆ, ಸ್ವಲ್ಪ ದಿನ ಬೆಡ್ ರೆಸ್ಟ್ ಬೇಕು ಅಂತ. ಆಗ ಮಾತ್ರ ಅವನ ಮನೆಯಲ್ಲಿ ಜಾಗ ಅನ್ನುವುದು ಅವಳಿಗೆ ಗೊತ್ತು. ಅವಳು ಅದಕ್ಕಾಗಿ ಪರಿಪರಿಯಾಗಿ ಪರದಾಡುತ್ತಿದ್ದಾಳೆ. ಈ ಪರದಾಟ ಎಷ್ಟು ಸಮಯ ಅಂತ ತಿಳಿಯುತ್ತಿಲ್ಲ. ಆದರೆ ಯಾವುದಾದ್ರೂ ಒಂದು ಡಾಕ್ಟರ್ಗೆ ಜಾಸ್ತಿ ದುಡ್ಡು ಕೊಟ್ಟು ಡಾಕ್ಟರ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಬೇಕು. ಸಮಸ್ಯೆ ಇದೆ ಅಂತ ಕೇಸ್ ಸಮರಿಯಲ್ಲಿ ಬರೆದಿರಬೇಕು. ಕೇಸ್ ಶೀಟಲ್ಲಿ ನನಗೆ ಇರುವ ಸಮಸ್ಯೆ ಬರೆದಿರಬೇಕು. ಎಲ್ಲರೂ ಆರೋಗ್ಯವಾಗಿ ಇರಬೇಕು. ಅಂದರೆ ದಮಯಂತಿಯ ಚಿಕ್ಕಮ್ಮ ಅವಳ ಜೀವನವನ್ನು ಹಾಳು ಮಾಡಲು, ತನ್ನ ಬದುಕನ್ನು ಕೂಡ ಹಾಳು ಮಾಡಿಕೊಳ್ಳಲು ರೆಡಿಯಾಗಿದ್ದಾಳೆ. ತನ್ನ ಬದುಕು ಮುಗಿದು ಹೋಗುತ್ತದೆ ಅನ್ನುವ ಮಾತನ್ನು ಹಾಡುತ್ತಿರುತ್ತಾಳೆ. ಇದು ನಾಟಕ, ಆದರೂ ಒಮ್ಮೆ ನಿಜ ಅಂತ ಅನಿಸಿಬಿಡುತ್ತದೆ. ದೇವತೆಗಳು ಅಸ್ತು ಅಂದರೆ ಕೂಡ ಇದು ನಿಜವಾಗಬಹುದೇನೋ, ಅಷ್ಟೊಂದು ಅವಳು ನಾಟಕ ಮಾಡುತ್ತಿದ್ದಾಳೆ. ಗಿರಿಗೆ ಸಿಕ್ಕಿದ್ದ ಅವರ ಅಮ್ಮನ ಗೆಳತಿ ದಮಯಂತಿಯ ಚಿಕ್ಕಮ್ಮ. ದಮಯಂತಿಯ ಚಿಕ್ಕಮ್ಮ ಮತ್ತು ಗಿರಿಯ ಅಮ್ಮನಿಗೂ ಕೂಡ ತುಂಬ ಹಳೆಯ ಸಂಬಂಧವಿತ್ತು. ಇದು ಗಿರಿಗೆ ಸರಿಯಾಗಿ ತಿಳಿದಿಲ್ಲವಾದರೂ ತನ್ನ ಅಮ್ಮನ ಜೊತೆ ತುಂಬ ಸಲ ಆ ಎಮ್ಮ ಕಾಣಿಸಿಕೊಳ್ಳುತ್ತಿದ್ದಳು. ಅದೊಂದು ನೆನಪಿತ್ತು ಅಷ್ಟೇ. ಅಷ್ಟಕ್ಕೆ ಅವನು ಎಮೋಷ್ನಲ್ ಆಗಿದ್ದ. ಇನ್ನು ನಿಜವಾದ ಕತೆ ಗೊತ್ತಾದರೆ ಇನ್ನೂ ಎಷ್ಟು ಎಮೋಷ್ನಲ್ ಆಗುವುದಿಲ್ಲ. ಇಲ್ಲಿ ಒಂದು ದೊಡ್ಡ ಚಕ್ರವ್ಯೂಹವಿದೆ. ಗಿರಿಯನ್ನು ಯಾಮಾರಿಸಿ ಅವರ ಮನೆಗೆ ಹೋಗಬೇಕು. ಅದಕ್ಕಾಗಿ ತನ್ನ ಕೈಲಾಗುವ ಪ್ರಯತ್ನವನ್ನು ಪದೇ ಪದೇ ಮಾಡುತ್ತಿದ್ದಾಳೆ. ಇದರಿಂದ ತೊಂದರೆ ಆಗುವುದು ದಮಯಂತಿಗೆ ಅನ್ನುವ ಸಣ್ಣ ಅರಿವು ಕೂಡ ಗಿರಿಗೆ ಇಲ್ಲ. ಏನಾಗುತ್ತದೆಯೋ. ದಮಯಂತಿಯ ಚಿಕ್ಕಮ್ಮ ಗಿರಿಯ ಮನೆ ಕೆಲಸದವರನ್ನೆಲ್ಲ ದುಡ್ಡನ್ನು ಕೊಟ್ಟು ಹಾಳು ಮಾಡಿ ಇಟ್ಟಿದ್ದಾಳೆ. ಅವರೆಲ್ಲ ಸದ್ಯಕ್ಕೆ ಇವಳ ಕಡೆ ಇದ್ದಾರೆ. ಆ ದುಡ್ಡು ಕೂಡ ದಮಯಂತಿಯದೇ. ಮೊನ್ನೆ ದಮಯಂತಿಯ ಮನೆಗೆ ಹೋಗಿದ್ದಾಗ ಅದನ್ನೆಲ್ಲ ಕದ್ದಿರುವುದು. ವಿಕ್ರಮ್ ಅವಳೇನಾದರೂ ದುಡ್ಡು ಬೇಕು ಅಂದರೆ ತನ್ನ ಪಾಕೆಟ್ನಲ್ಲಿ ಇದ್ದ ಎಲ್ಲ ದುಡ್ಡನ್ನು ಕೊಟ್ಟು ಬಿಡುತ್ತಿದ್ದ. ಒಮ್ಮೊಮ್ಮೆ ಕಾರ್ಡ್ ಕೊಟ್ಟು ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಕೋ ಅಂತ ಹೇಳುತ್ತಿದ್ದ. ಮುಂದೆ